ಉತ್ತರ ಪ್ರದೇಶ ಸೇರಿದ ಹಾಗೆ ಕಬ್ಬು ಉತ್ಪಾದಿಸುವ ಎಲ್ಲ ರಾಜ್ಯಗಳ ರೈತರಿಗೆ ಮಹತ್ವದ ಸುದ್ದಿ. 60 ವರ್ಷಗಳ ನಂತರ ಕೇಂದ್ರ ಸರ್ಕಾರ ಕಬ್ಬಿನ ಕಾನೂನನ್ನ ತಿದ್ದುಪಡಿ ಮಾಡುವುದಕ್ಕೆ ಸಜ್ಜಾಗಿದೆ. ಇದು ರೈತರಿಗೆ ನೇರವಾಗಿ ಪ್ರಯೋಜನ ನೀಡುತ್ತೆ. ಈ ವಿಷಯದ ಬಗ್ಗೆ ತಿಳಿದಿರುವ ಅಧಿಕಾರಿಗಳು ಹೇಳುವಂತೆ, ಕೇಂದ್ರ ಸರ್ಕಾರ 1966ರ ಕಬ್ಬು ನಿಯಂತ್ರಣ ಆದೇಶವನ್ನ ಸಮಗ್ರ ಮತ್ತು ಹೊಸ ನಿಯಂತ್ರಕ ಚೌಕಟ್ಟಿನೊಂದಿಗೆ ಬದಲಾಯಿಸುವುದಕ್ಕೆ ಪ್ರಸ್ತಾಪಿಸಿದೆ. ಮೊದಲ ಬಾರಿಗೆ ಇದು ಎಥೆನಾಲ್ ಉತ್ಪಾದನೆ, ಡಿಜಿಟಲ್ ಅನುಸರಣೆ, ಕಾರ್ಖಾನೆ ಅನುಮೋದನೆಗಳಿಗೆ ಔಪಚಾರಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ. ಮೇ 20ರ ಒಳಗೆ ಈ ಕರಡಿನ ಕುರಿತು ಸರ್ಕಾರ ಸಲಹೆಗಳನ್ನು ಕೋರಿದೆ. ಕೇಂದ್ರ ಆಹಾರ ಸಚಿವಾಲಯದ ಕರಡು ಕಬ್ಬು ಆದೇಶ 2026 ಹಳೆಯ ಕಾನೂನಿನ ಮೂಲ ರಚನೆಯನ್ನ ಉಳಿಸಿಕೊಂಡಿದೆ. ಇದರಲ್ಲಿ ನ್ಯಾಯಯುತ ಮತ್ತು ಸಂಭಾವನೆಯ ಬೆಲೆ ಅಂದ್ರೆ FRP ನಿಯಮಗಳು, ಕಬ್ಬಿನ ಸಾಗಣೆಯ ಮೇಲಿನ ನಿಯಂತ್ರಣಗಳು, 14 ದಿನಗಳ ಪಾವತಿ ಗಡುವು, ವಿಳಂಬಿತ ಪಾವತಿಗಳ ಮೇಲೆ 15% ವಾರ್ಷಿಕ ಬಡ್ಡಿ ದರ ಸೇರಿದೆ. ಆದಾಗ್ಯೂ ಆಮೂಲಾಗ್ರವಾಗಿ ರೂಪಾಂತರಗೊಂಡ ಉದ್ಯಮಕ್ಕೆ ಸರಿಹೊಂದುವಂತೆ ಹೊಸ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ನಿಯಮಗಳು ಹೆಚ್ಚಾಗಿ ರೈತರಿಗೆ ಪ್ರಯೋಜನ ನೀಡುತ್ತೆ. ಯಾಕಂದ್ರೆ ಪ್ರಸ್ತುತ ಗಿರಣಿಗಳು ತಮ್ಮ ಬಳಿ ಸಾವಿರಾರು ಕೋಟಿ ರೂಪಾಯಿಗಳ ಬಾಕಿ ಉಳಿಸಿಕೊಂಡಿವೆ. ಕೃತಕ ಬುದ್ಧಿಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗ ಕಳೆದು ಹೋಗಲಿದೆ ಅನ್ನೋ ಆತಂಕವನ್ನು ಉಂಟು ಮಾಡಿದೆ. ಆದರೆ ಇದರಿಂದ ಅಪಾಯಕ್ಕಿಂತಲೂ ಹೆಚ್ಚು ಲಾಭವಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹೌದು, ಪ್ರತಿಯೊಂದು ಸೆಕ್ಟರ್ ಮೇಲೂ AI ಪರಿಣಾಮ ಬೀರ್ತಾ ಇದೆ. ಆದರೆ ಇದು ಯಾವ ರೀತಿಯ ಪರಿಣಾಮ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು. ಯಾಕಂದ್ರೆ ಇದು ನಷ್ಟಕ್ಕಿಂತ ಹೆಚ್ಚು ಲಾಭವನ್ನ ಅನೇಕ ವಿಭಾಗಗಳಿಗೆ ಕೊಡುತ್ತೆ ಅನ್ನುವಂತ ಮಾಹಿತಿ ಇದೆ. 600 ಲೀಟರ್ ಎಥೆನಾಲ್ 1 ಟನ್ ಸಕ್ಕರೆಗೆ ಸಮಾನ. 1966ರ ಕಾನೂನಿಗೆ ಮಾಡಿದ ಅತ್ಯಂತ ಮಹತ್ವದ ಬದಲಾವಣೆ ಅಂದ್ರೆ ಕಬ್ಬಿನ ನಿಯಂತ್ರಕ ಚೌಕಟ್ಟಿನಲ್ಲಿ ಎಥೆನಾಲ್ ಅನ್ನ ಸ್ಪಷ್ಟವಾಗಿ ಸೇರಿಸಿರುವುದು ಹಾಗೂ ಕರಡು ಸಕ್ಕರೆ ಕಾರ್ಖಾನೆಯ ವ್ಯಾಖ್ಯಾನವನ್ನ ವಿಸ್ತರಿಸಿ ಕಬ್ಬಿನ ರಸ, ಸಿರಪ್, ಸಕ್ಕರೆ ಮತ್ತು ಮೊಲಾಸಸ್ನಿಂದ ಎಥೆನಾಲ್ ಉತ್ಪಾದನೆಯನ್ನ ಸೇರಿಸುತ್ತೆ. ಉತ್ಪಾದನೆಯನ್ನ ಲೆಕ್ಕಾಚಾರ ಮಾಡುವಾಗ 600 ಲೀಟರ್ ಎಥೆನಾಲ್ ಅನ್ನ 1 ಟನ್ ಸಕ್ಕರೆಗೆ ಸಮಾನವೆಂದು ಪರಿಗಣಿಸುವ ದೃಢವಾದ ಪರಿವರ್ತನೆ ಸೂತ್ರವನ್ನ ಪರಿಚಯಿಸಲಾಗಿದೆ. ಕೆಲವು ಕಂಪನಿಗಳಿಗೆ ಬ್ಯಾಂಕ್ ಗ್ಯಾರಂಟಿಯಿಂದ ವಿನಾಯಿತಿ. ತಮ್ಮ ಆವರಣದಲ್ಲಿ ಕಬ್ಬು ಪುಡಿ ಮಾಡದ ಎಥೆನಾಲ್ ಉತ್ಪಾದಿಸುವ ಘಟಕಗಳಿಗೆ ಮಾತ್ರ ಕಾರ್ಯಕ್ಷಮತೆ ಬ್ಯಾಂಕ್ ಗ್ಯಾರಂಟಿಯ ಅವಶ್ಯಕತೆಯಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕರಡು ಹೇಳುತ್ತೆ. ಸಂಯೋಜಿತ ಸಕ್ಕರೆ ಕಮ್ ಎಥೆನಾಲ್ ಗಿರಣಿಗಳ ಮೇಲಿನ ನಿಯಂತ್ರಣಗಳನ್ನ ದುರ್ಬಲಗೊಳಿಸದೆ ಸ್ವತಂತ್ರ ಎಥೆನಾಲ್ ಸಾಮರ್ಥ್ಯವನ್ನ ಹೆಚ್ಚಿಸುವುದಕ್ಕೆ ಇದು ಉದ್ದೇಶಪೂರ್ವಕ ನೀತಿ ಉಪಕ್ರಮವಾಗಿದೆ. ಕರಡಿನ ವಿಭಾಗಗಳು 6A ನಿಂದ 6G ವರೆಗೆ ಹಿಂದಿನ ಆದೇಶದಲ್ಲಿ ಇಲ್ಲದ ನಿಬಂಧನೆಗಳನ್ನ ಒಳಗೊಂಡಿದೆ. ಇವುಗಳಲ್ಲಿ ಹೊಸ ಕಾರ್ಖಾನೆಗಳಿಗೆ ಔಪಚಾರಿಕ IEM ಆಧಾರಿತ ಅನುಮೋದನೆ ಪ್ರಕ್ರಿಯೆ, ಕನಿಷ್ಠ ದೂರ ಅವಶ್ಯಕತೆಗಳು, ಕಾರ್ಯಕ್ಷಮತೆ ಬ್ಯಾಂಕ್ ಗ್ಯಾರಂಟಿಯನ್ನ 2 ಕೋಟಿಗೆ ಹೆಚ್ಚಿಸಿರುವುದು ಹಾಗೂ ವಾಣಿಜ್ಯ ಉತ್ಪಾದನೆಗೆ ಪರಿಣಾಮಕಾರಿ ಹಂತಗಳು ಹಾಗೂ ಸಮಯ ಸೂಚಿಗಳು ಸೇರಿವೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಸಂಭ್ರಮ. 1966ರ ಆದೇಶ ಎಥೆನಾಲ್ ಆರ್ಥಿಕತೆಗೆ ಬಹಳ ಹಿಂದೆಯೇ ಜಾರಿಯಲ್ಲಿತ್ತು. ಆದ್ದರಿಂದ ಹೊಸ ಕಾನೂನು ಅಗತ್ಯವಿದೆ ಎಂದು ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕೇಳಿಕೊಂಡಿದ್ವು. ಈ ಮಧ್ಯೆ ಕರಡು ಸಕ್ಕರೆ ಕಾರ್ಖಾನೆಗಳ ಮೇಲೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯನ್ನ ಸಹ ಒದಗಿಸುತ್ತೆ ಅನ್ನುವ ಮಾಹಿತಿ ಇದೆ. ಕಬ್ಬು ರೈತರಿಗೆ ಅನುಕೂಲವಾಗುವಂತೆ ಈ ನಿಬಂಧನೆಗಳನ್ನ ವಿನ್ಯಾಸಗೊಳಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರುವುದಾದ್ರೆ, ಕರ್ನಾಟಕ ಭಾರತದ ಪ್ರಮುಖ ಕಬ್ಬು ಉತ್ಪಾದಕ ರಾಜ್ಯಗಳಲ್ಲಿ ಒಂದು. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ನಂತರ 3ನೇ ಸ್ಥಾನದಲ್ಲಿದೆ. ಅಂದಾಜು 16%. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯಲಾಗುತ್ತೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕಬ್ಬಿನ ಉತ್ಪಾದನೆ ಹೆಚ್ಚಿದ್ದು ಸಕ್ಕರೆ ಕಾರ್ಖಾನೆಗಳ ದರ್ಪದಿಂದ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ರೈತರು ಎಕರೆಗೆ ಸುಮಾರು 130 ಟನ್ ಕಬ್ಬು ಬೆಳೆದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 81 ನೋಂದಾಯಿತ ಸಕ್ಕರೆ ಕಾರ್ಖಾನೆಗಳಿದ್ದು ಸುಮಾರು 62 ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು ಕಬ್ಬಿನ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಹಾಗೂ ರೈತರ ಆದಾಯವನ್ನ ಹೆಚ್ಚಿಸುವುದಕ್ಕೆ ಸರ್ಕಾರ 2025-26ರವರೆಗೆ FRPಯನ್ನ ಪ್ರತಿ ಕ್ವಿಂಟಾಲ್ಗೆ 355 ರೂಪಾಯಿ ಹೆಚ್ಚಿಸಿದೆ. ಇನ್ನು ಸಮಸ್ಯೆಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ, ಸಕ್ಕರೆ ಕಾರ್ಖಾನೆಗಳ ದರ್ಪ, ಕಬ್ಬಿನ ಬೆಲೆ ಕಡಿಮೆಯಾಗುವುದು ಮತ್ತು ನೀರಿನ ಅಭಾವ ಮುಖ್ಯ ಸಮಸ್ಯೆ. ಮತ್ತೊಂದು ಪ್ರಮುಖ ವಿಚಾರ, ರಾಜ್ಯದಲ್ಲಿ ಕಬ್ಬು ಬೆಳೆಯುವ ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಬದಲಾಗ್ತಾ ಇದೆ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಬ್ಬಿನ ಉತ್ಪಾದನೆ ಹೆಚ್ಚಾಗಿದೆ. ಕಬ್ಬು ಬೆಳೆಯುವವರು ಹೊಸ ತಳಿಗಳನ್ನ ಬಳಸುವುದಕ್ಕೆ ಸಲಹೆ ನೀಡಲಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈಗ ಕಬ್ಬು ಉತ್ಪಾದಿಸುವ ಎಲ್ಲಾ ರಾಜ್ಯಗಳ ರೈತರಿಗೆ ಮಹತ್ವದ ಸುದ್ದಿಯನ್ನ ನೀಡುತ್ತಿರುವುದು ಇದು ಕಬ್ಬು ಬೆಳೆಗಾರರಲ್ಲಿ ಯಾವ ರೀತಿಯ ಪ್ರಯೋಜನಕ್ಕೆ ಕಾರಣವಾಗುತ್ತೆ ಕಾದು ನೋಡಬೇಕು.